ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿನಿ ವರ್ಲ್ಡ್ ಚಾನಲ್. ಇವತ್ತು ನಾವು ಗಣೇಶ ಚತುರ್ಥಿ ಫಂಕ್ಷನ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ಫಸ್ಟ್ ನಾನು ಗಣೇಶನ ಪ್ರಿಪ್ರೇಷನ್ ಮಾಡಿದ್ರೆ ತಾನೇ ಎಲ್ಲ ಆಗೋದು. ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಟರ್ಮರಿಕ್ ಹಾಕಿ ಚಪಾತಿ ಹಿಟ್ಟು ಥರ ಕಲಿಸ್ತಾ ಇದ್ದೀನಿ. ಆದಮೇಲೆ ಹಂಗೆ ಕೇಳ್ಕೊಂಡೋಗಿ ಆದಮೇಲೆ ಏನಾಗುತ್ತೆ ಅಂದರೆ ಅದು ಕಲಿಸ್ಬಿಟ್ಟು ಕ್ಲಿಪ್ಪಲ್ಲಿ ಅದು ಹಾಕಿಲ್ಲ ಅನಿಸುತ್ತೆ, ಲಾಸ್ಟ್ ಕ್ಲಿಪ್ಪಲ್ಲಿ ಬರುತ್ತೆ ನೋಡಿ. ಇಲ್ಲಿ ಮಾಡ್ತಾಯಿದ್ದೀನಿ. ಏನಾಯ್ತು ಅಂದರೆ ಒಂದು ಕ್ಲಿಪ್ ಎಗರಿಸ್ಬಿಟ್ಟೆ. ಅದು ಕಲಿಸೋದು ಈ ಕಡೆ ಬಂದಿದೆ, ಅದು ಈ ಕಡೆ ಬಂದಿದೆ. ಕಲಿಸ್ಬಿಟ್ಟು ಮತ್ತು ಗಣೇಶನ್ನ ರೆಡಿ ಮಾಡಿದ್ರಿ. ನೈಟೆಲ್ಲ ಗಣೇಶನ್ನ ಹಿಂದಿನ ದಿನವೇ ಮಾಡಿಬಿಟ್ಟು ಫ್ರೀಝರಲ್ಲಿ ಇಟ್ಬಿಟ್ಟಿದ್ದೆ. ಗಣೇಶನ ಬೆಳಗ್ಗೆ ಎದ್ದು ಫುಲ್ ಡೆಕೋರೇಷನ್ ಮಾಡಿದೆ, ಹಾಗೆ ಹಿಂಗೆ. ಮತ್ತು ಪೂಜೆಗೆ ತುಂಬ ಜನ ಕಿತ್ತಾಡ್ತಾಯಿದ್ರು ನೋಡಿ. ಎಷ್ಟು ಜನ ಕಿತ್ತಾಡ್ತಾಯಿದ್ರು, ಅಷ್ಟು ಜನ ಕಿತ್ತಾಡ್ತಾಯಿದ್ರು. ಫೈನಲಿ ನಮ್ಮ ಅಕ್ಕ ಪೂಜೆ ಮಾಡಿದ್ಲು. ಆದಮೇಲೆ ಈಗ ನಮ್ಮ ಅಕ್ಕ ಪೂಜೆ ಮಾಡ್ತಾಯಿದ್ದಾರಲ್ಲ, ಅದಕ್ಕೆ ಸ್ವಲ್ಪ ವರ್ಕ್ ಆದರೂ ನಾನು ಮಾಡಬೇಕಲ್ಲ ಅಂತ ಅದು ಕೊಬ್ಬರಿ ತೆಂಗಿನಕಾಯಿ ಹೊಡೆಯೋದು ಅದು ಇದು ಮಾಡ್ತಾಯಿದ್ದೆ. ಮತ್ತು ಅಲ್ಲಿ ಒಂದು ಲೀಫ್ ಏನಕ್ಕೆ ಎಂಟಿ ಇದೆ ಅಂದರೆ ನಮ್ಮ ಅಜ್ಜಿ ಆಗ ಇದು ಮಾಡಿದ್ದಿಲ್ಲ ಕೂಡ, ಮತ್ತೆ ಮಾಡಿಕೊಡ್ತೀನಿ ಅಂದರು. ಬಟ್ ಟೈಮ್ ಇದ್ದಿಲ್ಲ. ಅದಕ್ಕೆ ನಾನು ಫಸ್ಟ್ ಪೂಜೆ ಮಾಡಿಬಿಟ್ಟು ಆಮೇಲೆ ಇಟ್ಕೊಂಡಿದ್ದೆ ಇವ್ರಿಗೆ. ಹೆಂಗೋ ಈವ್ನಿಂಗ್ ಪೂಜೆ ಮಾಡ್ತೀನಲ್ಲ ಅಂದ್ಕೊಂಡಿದ್ದೆ ಅಷ್ಟೇ. ಬಟ್ ರೈನ್ ಬಂದುಬಿಡ್ತು. ಪೂಜೆ ಮಾಡಿ ಹೀಗೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೆ, ಆಗ ಮಳೆ ಸ್ಟಾರ್ಟ್ ಆಗೋಗ್ಬಿಡ್ತು. ಇನ್ನೇನು ಮಾಡೋದಕ್ಕಾಗೋದಿಲ್ಲ, ನೋಡಬೇಕು ಹೆಂಗಿದೆಯೋ ಅಂತ ಹೋಗಿ ಮತ್ತೆ ಪೂಜೆ ಮಾಡಬೇಕು ಎಲ್ಲ ಡಿಸೈನ್ ಮಾಡ್ತೀನಿ. ಬಟ್ ಕೂಡ ಇಕ್ಕಿದ್ದೆ, ಬೇಕಾದ್ರೆ ಕ್ಲಿಪ್ಪಲ್ಲಿ ಹಾಕ್ತೀನಿ. ಅವೆಲ್ಲ ತುಂಬ ಬೇಜಾರಾಯಿತು. ಇಷ್ಟು ದಿನ ವೀಡಿಯೋ ಏನಕ್ಕೆ ಮಾಡಿಲ್ಲ ಅಂದರೆ ನಮ್ಮ ಅಜ್ಜಿ ಬೇರೆ ಊರಲ್ಲಿದ್ದರು, ಅದಕ್ಕೆ ಇಷ್ಟು ದಿನ ವೀಡಿಯೋ ಮಾಡಿಲ್ಲ. ಅಂದರೆ ನಮ್ಮ ಚಿಕ್ಕಮ್ಮ ಮನೆಯಲ್ಲಿದ್ದರು, ಅದಕ್ಕೆ ಇಷ್ಟು ದಿನ ವೀಡಿಯೋ ಮಾಡಿಲ್ಲ. ಇಲ್ಲಿ ಕರ್ಪೂರ ಗಾಳಿಗೆ ಆರೋಗ್ಬಿಡುತ್ತೆ, ತುಂಬ ಗಾಳಿ ಇತ್ತು, ಅದಕ್ಕೆ ಆರೋಗ್ಬಿಡುತ್ತೆ. ನನ್ನ ಮದರ್ ಟಂಗ್ ಬಂದುಬಿಟ್ಟು ತೆಲುಗು, ಅದಕ್ಕೆ ಸ್ವಲ್ಪ ಇದಾಗುತ್ತೆ ಮಾತಾಡೋದಕ್ಕೆ. ನನಗೆ ಕನ್ನಡದಲ್ಲಿ ಅಷ್ಟೆಷ್ಟು ವರ್ಡ್ಸ್ ಗೊತ್ತಾಗಲ್ಲ ನೋಡಿ. ಗಣೇಶ ಕಣ್ಣಿಗೆ ಇದಕ್ಕಿದ್ದೀನಿ, ಅದು ಕನ್ನಡದಲ್ಲಿ ಏನಂತಾರೋ ಗೊತ್ತಿಲ್ಲ. ಹೀಗೆ ಹಾರೋಯ್ತು. ದೇವ್ರಿಗೆ ಆರತಿ ಕೊಟ್ಟಮೇಲೆ ಹಾರೋಗ್ಬಿಡ್ತು. ಮತ್ತೆ ಅನಿಸ್ಬಿಟ್ಟು ಧೂಪ ಎಲ್ಲ ಅನಿಸ್ಬಿಟ್ಟು ಗಣೇಶ ಅದು ಬಂದುಬಿಟ್ಟು ಫ್ರೂಟ್ಸು ನಾವು ಬೆಳಗ್ಗೆ ನಾಗರ ಹಾವುದು ಹುಟ್ಟಿಗೆ ಹೋಗಿದ್ವಿ. ಅಲ್ಲಿ ಹಾಲು ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಬಂದಿದ್ದು ನಾನು ಹೋಗಿದ್ದೆ. ತುಂಬ ಚೆನ್ನಾಗಿತ್ತು. ಅಲ್ಲಿ ಪ್ರಸಾದ ಆಗಿ ಈ ಗೋವಾ ಫ್ರೂಟು ಮತ್ತು ಇದಿಕ್ತಾರೆ, ಕುಕ್ಕುಂಬರ್ ಇಕ್ತಾರೆ. ಇಲ್ಲಿ ನಾನು ದೀಪ ಅನ್ನೋದು ಹಂಚ್ತಾಯಿದ್ದೆ. ನಮ್ಮ ತಮ್ಮ ಫುಲ್ಲು ಹಠ ಮಾಡ್ತಾಯಿದ್ದೆ, ನಾನು ಹಂಚ್ತೀನಿ ಅಂತ. ಅಂದರೆ ಅವ್ನಿಗಿಷ್ಟ ಹಿಂಗೆಲ್ಲ ಪೂಜೆ ಮಾಡೋದು. ನಾವು ಪೂಜೆ ಮಾಡಿದಾಗ ಅವ್ನು ನಮ್ಮ ಹತ್ರನೇ ಇದ್ದ. ಅವ್ನು ಏನು ಮಾಡಿದ್ದಾನೆ, ನಾವು ಎಲ್ಗೋ ಹೋಗಿದ್ರೆ ಗಣೇಶನ ಕೂಡ ಹಿಂಗೆ ಅಂದ್ಬಿಟ್ಟಿದ್ದಾನೆ. ಗಣೇಶ ಸ್ವಲ್ಪ ಸೈಡ್ಗೆ ಹೋಗಿದ್ದೆ, ಆದರೆ ಸಕ್ಕತ್ತಾಗಿತ್ತು. ಓಕೆ ಬಾಯ್ ಗೈಸ್, ಆದರೆ ನೆಕ್ಸ್ಟ್ ಪಾರ್ಟಲ್ಲಿ ಸಿಗೋಣ.